ನೋಡಿ ಈ ಥರ ಗ್ಲಿಸಿಡಿಯಾ ಸೊಪ್ಪನ್ನೆಲ್ಲ ಕಡ್ದು ನಮ್ಮ ಭೂಮಿಗೆ ಹಾಕ್ತಾ ಇದ್ದು. ಮತ್ತೇನಾಗೋದು ಅಂದರೆ ಇದರಲ್ಲಿ ಈ ಥರ ಒಂದಷ್ಟು ದಪ್ಪ ದಪ್ಪ ಕಡ್ಡಿ ಉಳ್ಕೊಂಬಿಡೋದು ಗ್ಲಿಸಿಡಿಯಾ ಗಿಡದ್ದು. ಸೊ ಇದು ಕೊಳಿಲಿಕ್ಕೆ ತುಂಬಾ ಸಮಯ ಆಗ್ತಾ ಇತ್ತು. ಎಲ್ಲೆಲ್ಲೋ ಯಾವುದ್ಯಾವುದೋ ಗಿಡಗಳು ಹಾಕಿ ಮಾಡೋದಕ್ಕಿಂತ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸುಭಾಷ್ ಪಾಳೇಕರ್ ಹೇಳಿದ್ದಾರೆ, ಪ್ರತಿಯೊಬ್ಬರು ಹೇಳಿದ್ದಾರೆ, ಈ ಗ್ಲಿಸಿಡಿಯಾ ಗಿಡದಲ್ಲಿ NPK 3 ಇರುತ್ತೆ ಅಂತ. ಸೊ ಆ 3 ನಮ್ಮ ಭೂಮಿಗೆ ಯಥೇಚ್ಛವಾಗಿ ಕೊಡ್ಬೋದು. ನೋಡಿ ಬಂದೀವಿ ಇಲ್ಲಿ ಒಂಥರ ಒಂದು ಸ್ನೋಫಾಲ್ ಬಿದ್ದಂಗೆ ಆಗಿದೆ, ಪುಡಿಯಾಗಿ ಬಿಡುತ್ತೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಫೈನ್ ಪುಡಿ ಆಗಿದೆ ಅಂದರೆ ನೋಡಿ, ಇಷ್ಟು ಫೈನ್ ಪುಡಿ ಆಗುತ್ತೆ. ಇಲ್ಲಿ ಇನ್ನೊಂದು ಸ್ವಲ್ಪ ದಪ್ಪ ದಪ್ಪ ಪೀಸ್ ಇರೋದು ಇಂಚೂರು ಮುಂದಕ್ಕೆ ಹೋಗಿಬಿಡುತ್ತೆ. ಇದು ಸುಮಾರು ನೋಡಿ, ನಾವು ಟ್ರ್ಯಾಕ್ಟ್ರ್ ಇಲ್ಲಿ ನಿಲ್ಲಿಸಿದ್ದು ಸುಮಾರು ಏನಿಲ್ಲ ಅಂದರೂ ಒಂದು 30 ಅಡಿವರೆಗೂ ಸಿಡ್ದಿದೆ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನಮ್ಮ ಶ್ರೀಹರಿವನ. ತುಂಬ ದಿನದ ನಂತರ ನಮ್ಮ ಶ್ರೀಹರಿವನದಲ್ಲಿ ಒಂದಷ್ಟು ವೀಡಿಯೋಸ್ನ ಸರಣಿಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರೆಲ್ಲ ಹಿಂದಿನ ಸರಣಿಗಳು ನೋಡಿಲ್ಲ ದಯವಿಟ್ಟು ನೋಡಿ. ಮತ್ತು ತುಂಬ ಜನ ಕೇಳ್ತೀರಿ ಬೋರ್ವೆಲ್ ರೀಚಾರ್ಜ್ ಹೇಗಾಯಿತು ಅಂತ, ಅದ್ರದ್ದು ಕೂಡ ಒಂದು ಅಪ್ಡೇಟೆಡ್ ವೀಡಿಯೋ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಅಂತ ಹೇಳ್ತಾ ಬನ್ನಿ. ಈಗ ನಾವು ನಮ್ಮ ಶ್ರೀಹರಿವನದಲ್ಲಿ ಒಂದು ಚೇಂಜಸ್ ಮಾಡಿದ್ದೀನಿ. ಇದೊಂದು ಜಸ್ಟ್ ಒಂದು ಪ್ರಯೋಗ. ಯಾವುದೇ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಅನ್ಸುತ್ತೆ, ಇದು ನಮ್ಮ ಗ್ಲಿಸಿಡಿಯಾ ಕಡ್ಡಿಯ ಬುಡ. ಇಲ್ಲಿ ನೋಡಿ, ಇಲ್ಲಿ ನಾವೇನು ಮಾಡ್ತಿದ್ದೋ ಎಲ್ಲರೂ ಈ ಗ್ಲಿಸಿಡಿಯಾ ಸೊಪ್ಪನ್ನ ಪೂರ್ತಿ ಈ ಥರ ಕಡ್ದುಬಿಟ್ಟು, ಒಂದು ನಿಮಿಷ ರೀ, ಬ್ಯಾಕ್ ಕ್ಯಾಮ್ರಾಗೆ ಹೋಗ್ತೀನಿ, ಸಾರಿ. ನೋಡಿ ಈ ಥರ ಗ್ಲಿಸಿಡಿಯಾ ಸೊಪ್ಪನ್ನೆಲ್ಲ ಕಡ್ದು ನಮ್ಮ ಭೂಮಿಗೆ ಹಾಕ್ತಾಯಿದ್ದು. ಮತ್ತೇನಾಗೋದು ಅಂದರೆ ಇದರಲ್ಲಿ ಈ ಥರ ಒಂದಷ್ಟು ದಪ್ಪ ದಪ್ಪ ಕಡ್ಡಿ ಉಳ್ಕೊಂಬಿಡೋದು ಗ್ಲಿಸಿಡಿಯಾ ಗಿಡದ್ದು. ಸೊ ಇದು ಕೊಳಿಲಿಕ್ಕೆ ತುಂಬಾ ಸಮಯ ಆಗ್ತಾಯಿತ್ತು. ಸೊ ನಾನು ಹೀಗೆ ಯೋಚನೆ ಮಾಡ್ತಾ ನೀವೆಲ್ಲ ರೀಸೆಂಟಾಗಿ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಬಂದಿತ್ತು, ಈ ಶಡರ್ ಕಮ್ ಪಲ್ವನೈಸರ್ ಅಂತ. ಸೊ ಅವ್ರದ್ದು ವಿಡಿಯೋ ನೋಡಿದಾಗ ಅನಿಸ್ತು, ಯಾಕೆ ನಾವು ಈ ಥರ ಗ್ಲಿಸಿಡಿಯಾ ಗಿಡಗಳನ್ನ ಈ ಥರ ಕಡ್ದು, ಇದು ಹೆಂಗಿದ್ರು ಮತ್ತೆ ಚಿಗುರುತ್ತೆ, ಮತ್ತು ಈಗ ಚೆನ್ನಾಗಿ ಮಳೆ ಬೀಳುತ್ತೆ. ಸೊ ಭೂಮಿಗೆ ಚೆನ್ನಾಗಿ ಒಂದಷ್ಟು ತೇವಾಂಶ ಹೋಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಕೆಲವೊಂದು ಈ ಸೈಜಿಗೆ ಕಡ್ದೀನಿ. ಇನ್ನು ಕೆಲವೊಂದು ತುಂಬಾ ದಪ್ಪ ಇರೋದನ್ನ ಇದೇ ಸೈಜಿಗೆ ಬಿಟ್ಟಿದ್ದೀನಿ. ಸೊ ಈ ಥರ ಎಲ್ಲ ಕಡ್ದು ನೋಡಿ, ಇದು ಹಾಕಿದ್ರೆ ಹಿಂಗೆ ನೆಲಕ್ಕೆ ಬೀಳುತ್ತೆ. ಅದಲ್ದಿರ ನಾನೇನು ಮಾಡಿದ್ದೀನಿ ಅಂದರೆ, ಇಲ್ಲಿ ನೋಡಿ, ಈ ಥರ ಒಂದು ಟ್ರ್ಯಾಕ್ಟರ್ನ ನಿಲ್ಲಿಸ್ಕೊಂಡು ನಿಮ್ಗೆ ಅದ್ರ ವಿಡಿಯೋ ಈಗ ಪ್ಲೇ ಮಾಡ್ತೀನಿ ನೋಡಿ. ಈ ಥರ ಒಂದು ಟ್ರ್ಯಾಕ್ಟರ್ನ ಸಹಾಯದಿಂದ ನಾನು ಈ ಶಡರಲ್ಲಿ ಈ ಥರ ನಾವು ತೆಂಗಿನ ಮೊಟ್ಟೆ ಇಲ್ಲ ನಮ್ಮ ಗ್ಲಿಸಿಡಿಯಾ ಕಡ್ಡಿಗಳನ್ನ ಈ ಥರ ಇಲ್ಲಿ ಎಸ್ದಾಗ ಇದು ಪೂರ್ತಿ ನೋಡಿ ಈ ಥರ ಪುಡಿಯಾಗಿ ಬಿಡುತ್ತೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಫೈನ್ ಪುಡಿ ಆಗಿದೆ ಅಂದರೆ ನೋಡಿ, ಇಷ್ಟು ಫೈನ್ ಪುಡಿ ಆಗುತ್ತೆ. ಇಲ್ಲಿ ಇನ್ನೊಂದು ಸ್ವಲ್ಪ ದಪ್ಪ ದಪ್ಪ ಪೀಸ್ ಇರೋದು ಇಂಚೂರು ಮುಂದಕ್ಕೆ ಹೋಗಿಬಿಡುತ್ತೆ. ಇದು ಸುಮಾರು ನೋಡಿ, ನಾವು ಟ್ರ್ಯಾಕ್ಟ್ರ್ ಇಲ್ಲಿ ನಿಲ್ಲಿಸಿದ್ದು ಸುಮಾರು ಏನಿಲ್ಲ ಅಂದರೂ ಒಂದು 30 ಅಡಿವರೆಗೂ ಸಿಡ್ದಿದೆ. ಸೊ ಯಾರ್ಯಾರು ಇದನ್ನು ಯೂಸ್ ಮಾಡೋರು ಸ್ವಲ್ಪ ಆದಷ್ಟು ಜಾಗ ಇರೋ ಕಡೆ ಯೂಸ್ ಮಾಡಿ. ನೋಡಿ ಇಲ್ಲಿ ಹೇಗೆ ತುಂಬೋಗಿದೆ ಅಂತ ನೋಡಿ, ಎಲ್ಲ ಪೀಸ್ ಮಾಡೋಕ್ಕೆ. ಈಗೇನು ಮಾಡ್ತೀನಿ, ಇದನ್ನು ಈ ಗುಂಡಿಗೆ ತುಂಬಿಡ್ತೀನಿ. ಇಲ್ಲೊಂದು ನಮ್ಮದೊಂದು ತರಕಾರಿ ಗುಂಡಿ ಮಾಡ್ಕೊಂಡಿದ್ದೆ. ಸೊ ಈ ಗುಂಡಿಗೆ ತುಂಬಿಡ್ತೀನಿ ನೋಡಿ. ನಮ್ದು ಅಲ್ಲಿದೆ ಎರೆಹುಳು ತೊಟ್ಟಿ, ಝೂಮ್ ಮಾಡ್ತೀನಿ. ಈಗ ಅದ್ರ ಮೇಲೆ ಎಲ್ಲ ಬಿದ್ದೋಗಿದೆ. ಸೊ ಅದನ್ನೆಲ್ಲ ತಗೊಂಡು ಈ ಥರ ಒಂದಷ್ಟು ಗುಂಡಿಗೆ ತುಂಬಿಟ್ಟು ನೀಟಾಗಿ ಇದ್ರ ಮೇಲ್ಗಡೆ ನೀವು ಎರೆಹುಳು ಉತ್ಪತ್ತಿ ಆಗೋದಕ್ಕೆ ನೀಟಾಗಿ ವೇಸ್ಟ್ ಡಿಕಂಪೋಸರ್ನ ಹಾಕಿಬಿಟ್ಟು, ಮತ್ತು ಒಂದು ಸ್ವಲ್ಪ ಮಣ್ಣು, ಒಂದಷ್ಟು ಯಾವ್ದಾರ ಒಂದೆರಡು ಚೀಲ ಯಾವ್ದಾರ ಕುರಿದೋ ಅಥವಾ ಹಸುವಿಂದೋ ಗೊಬ್ಬರ ಹಾಕ್ಬಿಟ್ರೆ ಇದು ಇನ್ನು 3 ಮಂತ್ಸ್ ಸೂಪರಾಗಿ ಒಂದು NPK ಇರೋವಂಥ ಒಂದು ಗೊಬ್ಬರ ಆಗಿಬಿಡುತ್ತೆ. ನೋಡಿ, ನಾವು ಇದು ಕಲ್ತ್ಕೊಳಕ್ಕೆ ಸುಮಾರು ಏನಿಲ್ಲ ಅಂದರೂ 1 ವರ್ಷ 2 ವರ್ಷ ಹಿಡಿಯೋದು. ಈಗ ಮಿನಿಮಮ್ ಒಂದು 40 ಡೇಸಲ್ಲಿ ನೀಟಾಗಿ ಕಲ್ತ್ಕೊಂಡ್ಬಿಡುತ್ತೆ. ಸೊ ಯಾಕೆ ಈ ಥರ ಒಂದು ಸ್ವಲ್ಪ ಖರ್ಚಾಗುತ್ತೆ. ಇದು ಮೋಸ್ಟ್ಲಿ 1 ಗಂಟೆಗೆ 1200 ರೂಪಾಯಿನೋ ಆಗುತ್ತೆ. ಈ ವಿಡಿಯೋ ಎಂಡಲ್ಲಿ ಅವ್ರದ್ದು ಡೀಟೇಲ್ಸ್ ಹಾಕ್ತೀನಿ, ಮತ್ತು ನೀವು ಅವ್ರ ಹತ್ರನೇ ಕೇಳ್ಬೋದು ಎಷ್ಟಾಗಿದೆ ಅಂತ. ಸೊ ಒಂದು ಸ್ವಲ್ಪ ಖರ್ಚು ಬೀಳುತ್ತೆ ಅಷ್ಟೇ. ಸೊ ಈ ಥರ ಮಾಡೋದ್ರಿಂದ ಬೇಗ ನಿಮಗೆ ಗೊಬ್ಬರ ಸಿಕ್ಕುತ್ತೆ. ಪ್ಲಸ್ ಬೇರೆ ಎಲ್ಲೆಲ್ಲೋ ಯಾವುದ್ಯಾವುದೋ ಗಿಡಗಳು ಹಾಕಿ ಮಾಡೋದಕ್ಕಿಂತ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸುಭಾಷ್ ಪಾಳೇಕರ್ ಹೇಳಿದ್ದಾರೆ, ಪ್ರತಿಯೊಬ್ಬರು ಹೇಳಿದ್ದಾರೆ, ಈ ಗ್ಲಿಸಿಡಿಯಾ ಗಿಡದಲ್ಲಿ NPK 3 ಇರುತ್ತೆ ಅಂತ. ಸೊ ಆ 3 ನಮ್ಮ ಭೂಮಿಗೆ ಯಥೇಚ್ಛವಾಗಿ ಕೊಡ್ಬೋದು. ನೋಡಿ ಬಂದೀವಿ ಇಲ್ಲಿ ಒಂಥರ ಒಂದು ಸ್ನೋಫಾಲ್ ಬಿದ್ದಂಗೆ ಆಗಿದೆ. ಇವತ್ತು ಶ್ರೀಹರಿವನದಲ್ಲಿ ಒಂಥರ ಸ್ನೋಫಾಲ್ ಥರನೇ ಆಗಿದೆ. ಇದು ನೋಡಿದಾಗ ಒಂಥರ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಇದರ ಅಪ್ಡೇಟ್ ನಮ್ಮ ಚಾನಲಲ್ಲಿ ಇನ್ನು ಮುಂದೆ ಬರ್ತಾ ಇರ್ತಾರೆ. ನೀವುಗಳು ಕೂಡ ಯಾಕೆ ಈ ಥರ ಒಂದು ಐಡಿಯಾ ಮಾಡಬಾರ್ದು ಅಂತ ಒಂದು ಸತಿ ಯೋಚನೆ ಮಾಡಿ. ಬನ್ನಿ, ಈಗ ಟ್ರ್ಯಾಕ್ಟರ್ ಅವರದ್ದು ಡೀಟೇಲ್ಸ್ ಹಾಕ್ತೀನಿ, ಅವ್ರ ಹತ್ರ ಮಾತಾಡಿಸ್ತೀನಿ. ನಿಮ್ಮ ಹೆಸರು ಮತ್ತು ಎಷ್ಟು ತೊಗೊತೀರ ಗಂಟೆಗೆ ಅಂತ ಹೇಳ್ಬೋದಾ? ಸರ್, ನಮ್ಮ ಹೆಸರು ದಿಲೀಪ್ ಅಂತ, ಅಂತನಹಳ್ಳಿ.
ಗಂಟೆಗೆ 1200 ನಾವೇ ಹಾಕಿದ್ರೆ ಅವರೇ ಹಾಕತ್ತೀನಿ ಅಂದರೆ 1100. 1100. ಬಟ್ ನಾನೇನು ಹೇಳ್ತೀನಿ ಅಂದರೆ ಸೇಫ್ಟಿ ಪರ್ಪಸ್ಗೆ ನೀವು ಇವ್ರಿಗೆ ಬಿಟ್ಬಿಟ್ರೆ ಒಳ್ಳೇದು. ಯಾಕಂದರೆ ನೋಡ್ಬೋದು ನೋಡಿ, ಬ್ಲೇಡ್ಸ್ ಎಲ್ಲ ಎಷ್ಟು ಶಾರ್ಪ್ ಇದೆ. ಅಪ್ಪಿ ಸುಮ್ಮನೆ ನಾವು ಹಾಕಕ್ಕೆ ಹೋಗಿ ನೋಡಿ ರಿವರ್ಸ್ ಎಲ್ಲ ಬಂದು ಹೊಡೆದ್ರೆ ಕಷ್ಟ. ಬಟ್ ಅವ್ರಿಗೆ ಬಿಟ್ಬಿಟ್ರೆ ಉತ್ತಮ. ಸರ್ ನಿಮ್ಮ ನಂಬರ್ ಹೇಳಿ ಸರ್. 7349770376. ಇವ್ರ ನಂಬರ್ನ ನಾನು ಇಲ್ಲಿ ಕೆಳಗಡೆ ಹಾಕ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಯಾರ್ಯಾರೆಲ್ಲ ಈ ಕಡೆ ನಮ್ಮ KRS, ಬಿಂಡಳ್ಳಿ, KR ಪೇಟೆ ಈ ಕಡೆ ಎಲ್ಲೇ ಸುತ್ತಮುತ್ತ ಇದ್ರು ಇವ್ರು ಬಂದು ಹೊಡ್ಕೊಡ್ತಾರೆ. ಸೊ ದೂರಕ್ಕೆ ಹೋದರೆ ಒಂದು ಸ್ವಲ್ಪ ಇವ್ರಿಗೆ ಈಗಿನ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಒಂಚೂರು ಡೀಸೆಲ್ ಪ್ರೈಸ್ ಕೊಟ್ಟರೆ ಸಾಕು. ಯಾವುದೇ ರೀತಿಯಾದಂಥ ಕಾಯ್ದು ಮೊಟ್ಟೆ ಮತ್ತು ಈ ಥರ ನಮ್ಮದು ಗ್ಲಿಡ್ಸಿಡಿಯಾದು ಕಡ್ಡಿಗಳು, ಸಣ್ಣ ಕಡ್ಡಿಗಳು ಮತ್ತು ಅಡಿಕೆ ಮೊಟ್ಟೆ ಎಲ್ಲನೂ ಪುಡಿ ಮಾಡಿ ಬಿಸಾಕತ್ತೆ ಇದು. ಸೊ ಬೇಕಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರಲ್ಲ. ಸೊ ಯಾವ ಥರ ಪುಡಿ ಮಾಡೋದು ಅಂತ. ಸೊ ನೀವುಗಳು ಕೂಡ ಈ ಥರ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಯಥೇಚ್ಛವಾಗಿ ನಮ್ಮ ಜಮೀನನ್ನು ಫಲವತ್ತತೆಯನ್ನು ಇನ್ಕ್ರೀಸ್ ಮಾಡ್ಕೊಬೋದು ಮತ್ತು ಹೊರಗಡೆಯಿಂದ ತರೋ ಅಂಥ ಒಂದಷ್ಟು ಅವಾಯ್ಡ್ ಮಾಡ್ಬೋದು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಸೊ ಇವೆಲ್ಲ ಒಂದಷ್ಟು ಬದಲಾವಣೆಗಳು. ಸೊ ಈ ಥರ ಎಲ್ಲ ಬದಲಾವಣೆಗಳು ನಮ್ಮಿಂದ ಸ್ಟಾರ್ಟ್ ಆಗಬೇಕು. ಆಗಲೇ ತುಂಬ ಅಕ್ಕಪಕ್ಕದವರು ಇದನ್ನು ನೋಡಿ, ಈಗ ನಾನು ಮಾಡಿಸಿದಾಗ ತುಂಬ ಜನ ಅಕ್ಕಪಕ್ಕದವ್ರು ಬಂದು ನೋಡಿ ಯಾಕೆ ಈ ಥರ ನಾವು ಇಲ್ಲಿ ಬೆಂಕಿ ಹಾಕಿ ಸುಡ್ತೀವಿ ನೋಡಿ. ಇಲ್ಲೊಬ್ಬರು ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಇವರು ಅದೇ ಅಂತೆ, ನಾನು ಇವ್ರಿಗೆ ಹೇಳ್ತಾನೆ ಇದ್ದೀನಿ ಬೆಂಕಿ ಹಾಕಬೇಡಿ ಸರ್, ಸುಡಬೇಡಿ ಅಂತ. ನಮ್ಮದು ಒಂದು ಜೇನಿನ ಗೂಡು ಇವತ್ತು ಎದ್ದೇ ಹೊರಟೋಯ್ತು. ಹತ್ತತ್ರ ಆಯಿತು, ಒಂದು ವಾರ ಆಯಿತು. ನಾನು ಹಂಗೆ ಬಿಟ್ಟಿದ್ದೀನಿ. ನೋಡೋಣ, ಕೆಲವ್ರು ಹೇಳಿದ್ರು ಬರುತ್ತೆ ಜೇನಿನ ಗೂಡು ಅಂತ, ಮತ್ತೆ ಜೇನುಹುಳ ವಾಪಸ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಸೊ ಈ ಥರ ಒಂದಷ್ಟು ಜೇನು ಹುಳಗಳೇ ಎದ್ದು ಹೋಗ್ಬಿಡುತ್ತೆ ಬೆಂಕಿ ಹಾಕಿ ಸುಡೋದ್ರಿಂದ. ನಿಮ್ಮ ಭೂಮಿಯ ಫಲವತ್ತತೆ ಹಾಳಾಗುತ್ತೆ ಮತ್ತು ನಿಮ್ಮ ಭೂಮಿಯಲ್ಲಿ ಇರೋವಂಥ ಒಂದಷ್ಟು ಮೈಕ್ರೋ ಆರ್ಗಾನಿಸಮ್ಸು ಏನು ಜೀವಾಣುಗಳಿರುತ್ತೆ ಅದೆಲ್ಲ ಸತ್ತೋಗುತ್ತೆ ನೀವು ಬೆಂಕಿ ಹಾಕೋದ್ರಿಂದ. ಸೊ ಅದ್ರ ಬದಲು ಯಾಕೆ ಈ ಥರ ಮಾಡಬಾರ್ದು? ಸೊ ಬದಲಾವಣೆ ನಮ್ಮ ಕೈಯಲ್ಲಿದೆ, ಅಂದರೆ ನಮ್ಮ ಕೈಯಲ್ಲಿ, ನನ್ನ ಕೈಯಲ್ಲಿ, ನಿಮ್ಮ ಕೈಯಲ್ಲಿ, ಎಲ್ಲರ ಕೈಯಲ್ಲಿ ಇದೆ. ಸೊ ಈ ಥರ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲಿಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.